ನಾವೀಗ ಲಾಸ್ಟ್ ಏನ್ಷಿಯಂಟಲ್ಲಿ ನಿಯೋ ಪಲ್ಲವಸ್ ಬಗ್ಗೆ ನೋಡೋಣ. ಅಂದರೆ ಪಲ್ಲವಸ್ ಆಗಲೇ ನೋಡಿದ್ವಿ, ಇವರು ಹೊಸ ಪಲ್ಲವರು. ಇವರು ಯಾರು 6th ಮತ್ತು 7th ಸೆಂಚುರಿ ಎಡಿಯಲ್ಲಿ ಇದ್ದಂಥವ್ರು. ಇವ್ರ ಫೌಂಡರು ಅವನಿ ಸಿಂಹ ಅಥವಾ ಸಿಂಹ ವಿಷ್ಣು. ಓಕೆನಾ. ಇದರಲ್ಲಿ ಫಸ್ಟು ಫೌಂಡ್ರ್ ಬರೋವಂಥವನು ಮಹೇಂದ್ರ ವರ್ಮ. ಇವನು ಜೈನ ಆಗಿರ್ತಾನೆ. ಕೆಲವೊಂದು ಇಲ್ಲಿ ನೋಡಿ, ಇವನು ಆ್ಯಕ್ಚುಲಿ ಹಿಂದೆ ಮುಂದೆ ಒಂದು ಸಲ ವೈದಿಕ ಧರ್ಮಕ್ಕೆ ಬರೋದು, ಆಮೇಲೆ ಮತ್ತು ಜೈನ ಧರ್ಮಕ್ಕೆ ಹೋಗೋದು, ಈ ಥರ ಮಾಡ್ತಿರ್ತಾನೆ. ಇಲ್ಲಿ ಮತ್ತ ವಿಲಾಸ ಪ್ರಹಸನ ಅಂತೇಳಿ ಒಂದು ಕೃತಿ ಬರೀತಾನೆ. ಇದು ಏನಂದರೆ ಇದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ನೀವು ಇದು ನೋಡ್ಕೋಬೇಕು. ಇವನು ಫಸ್ಟು ಒಂದು ಧರ್ಮದಲ್ಲಿರ್ತಾನೆ, ಆಯಿತಾ. ಅದಾದಮೇಲೆ ಈ ಹುಟ್ಟಿದ್ದೊಂದು ಧರ್ಮ ಚೇಂಜ್ ಮಾಡಿ ಮತ್ತೊಂದು ಕಡೆಗೆ ಹೋಗ್ತಾನೆ, ನನಗೆ ಇಲ್ಲಿ ಬೇಡ, ನಾನು ಅಲ್ಲಿ ಹೋಗ್ತೀನಿ ಅಂತಂದು. ಅಲ್ಲಿಂದ ಮತ್ತೆ ವಾಪಸ್ ಬರ್ತಾನೆ. ಇಲ್ಲಿಂದ ವಾಪಸ್ ಬರ್ತಾನಲ್ಲ ಅವನು ಹಳೇದು ಇದಕ್ಕೆ, ಆವಾಗ ಇಂದಿನ ಒಂದು ಮತವನ್ನು ಕುರಿತು ಅದನ್ನು ವಿಡಂಬನಾತ್ಮಕವಾಗಿ ಬರೆದಿರೋ ಕೃತಿ ಇದು, ಮತ್ತ ವಿಲಾಸ ಪ್ರಹಸನ ಅಂತ. ಇದು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಇವನ್ ಕುರಿತಾಗಿ ಇರೋವಂಥವು ಪುದುಕೊಟ್ಟೈ ಗ್ರೂಪ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಅಂದರೆ ಅಲ್ಲಿ ಪುದುಕೊಟ್ಟೈನ ಕಡೆ ತುಂಬ ಇನ್ಸ್ಕ್ರಿಪ್ಷನ್ಸ್ ಸಿಗ್ತವೆ. ಇವುಗಳಲ್ಲಿ ಮ್ಯೂಸಿಕಲ್ ಇನ್ಸ್ಕ್ರಿಪ್ಷನ್ಸ್ನ ನಾವು ಗಮನಿಸ್ಬೋದು. ಇವನು ಸ್ವಲ್ಪ ಚಿತ್ರ ಬಿಡಿಸೋದ್ರಲ್ಲಿ ಫೇಮಸ್ಸು ನಮ್ಮ ಮಹೇಂದ್ರ ವರ್ಮ. ಅದಕ್ಕೆ ಇವನನ್ನು ಚಿತ್ರಕಾರ ಪುಲಿ ಅಂತೇಳಿ ಅವನಿಗೆ ಬಿರುದು ಕೊಟ್ಟಿರ್ತಾರೆ. ಇವನು ಬುಕ್ ಬರೆದಿದ್ದಾನೊಂದು, ಅದರ ಹೆಸರು ದಕ್ಷಿಣ ಚಿತ್ರ ಅಂತೇಳಿ. ದಿಸ್ ಈಸ್ ಅ ಬುಕ್ ಆನ್ ಪೇಂಟಿಂಗು. ನೆಕ್ಸ್ಟ್ ಬರೋನು ನರಸಿಂಹ ವರ್ಮ. ಮತ್ತೆ ನಾನಿಲ್ಲಿ ಯುದ್ಧಗಳ್ನ ಹಾಕಿಲ್ಲ, ಯಾಕಂದ್ರೆ ಆಗಲೇ ನೋಡಿದ್ವಲ್ಲ ಮಹೇಂದ್ರ ವರ್ಮ ಪುಲಕೇಶಿ ಯುದ್ಧ ಮಾಡ್ತಾರೆ, ಇವ್ರ ನಡುವೆ ಕಂಟಿನ್ಯೂಸ್ ನಡೀತಾ ಇರುತ್ತೆ ಮೊದಲಿಂದನೂ. ಇಂಪಾರ್ಟೆಂಟ್ 3 ಯುದ್ಧಗಳು ಅಲ್ಲಿ ನಾನು ಹೇಳಿದ್ದೀನಿ. ನೆಕ್ಸ್ಟು ನರಸಿಂಹ ವರ್ಮ. ಇವನು ನೆಕ್ಸ್ಟ್ ಬರೋನು ಮಹೇಂದ್ರ ವರ್ಮ. ನೆಕ್ಸ್ಟು ಇವನು ಮಾಮಲ್ಲಪುರಂ ಸಿಟಿ ಏನಿದೆ ಅದನ್ನು ಕಟ್ಟಿಸ್ತಾನೆ. ಮಾಮಲ್ಲಪುರಂ ಅಂದರೆ ಈಗೇನು ಮಹಾಬಲಿಪುರಂ ಇದೆ ಆ ಸಿಟಿ ಇದು. ಓಕೆನಾ. ಅಲ್ಲಿ ವರಹ ಕೇವ್ ಟೆಂಪಲ್ಲು ಕಟ್ಟಿಸ್ತಾನೆ. ವರಹ ಸ್ಕಲ್ಪ್ಚರು ಫಸ್ಟ್ ಟೈಮ್ ಬಂದಿದ್ದು ಇಲ್ಲೇ ಅಂತ ನೋಡಿ, ವರಹ ಕೇವ್ ಟೆಂಪಲಲ್ಲಿ. ಇದೆಲ್ಲಿದೆ? ಮಾಮಲ್ಲಪುರಮಲ್ಲಿದೆ. ಇದು ನೀವು ನೆನ್ಪಿಡಬೇಕು. ಈಗ ನಾನು ಆಗಲೇ ಹೇಳಿದೆ, ಈಗ ಬ್ಯಾಟಲ್ ಆಫ್ ಬಾದಾಮಿಗೆ ನುಗ್ಗಿಬಿಟ್ಟು ಇವರು ಅಲ್ಲಿ ಇಮ್ಮಡಿ ಪುಲಕೇಶಿನ ತೆಗೆದಾಕ್ತಾನೆ ಅಂತೇಳಿ. ಸೊ ಅದಕ್ಕೆ ಇವನ್ನ ಬಾದಾಮಿಯ ಗಂಡ ಅಂಥೇಳಿ ಇವನೇ ಬಿರುದು ಕೊಟ್ಕೊತಾನೆ. ಅದು ಅವ್ರ ಭಾಷೆಯಲ್ಲಿ ವಾತಾಪಿ ಕೊಂಡನ್ ಅಂತೇಳಿ. ಓಕೆನಾ. ದುರ್ಗಾ ಕೇವ್ ಟೆಂಪಲ್ಲು, ಅಲ್ಲಿ ಮಹಿಷಾಸುರ ಮರ್ದಿನಿಯ ಫಸ್ಟ್ ಟೈಮ್ ಕೆತ್ತನೆ ಅಂದರೆ ಪೇಂಟಿಂಗ್ ಆಗುತ್ತೆ. ಪೇಂಟಿಂಗು ಕೆತ್ತನೆನೋ ನೋಡಿ ಏನು ಅಂತ. ಒಟ್ಟಿನಲ್ಲಿ ಆ ಡಿಪಿಕ್ಷನ್ ಅಲ್ಲಿ ಫಸ್ಟ್ ಬಂದಿರೋದು ದುರ್ಗಾ ಕೇವ್ ಟೆಂಪಲಲ್ಲಿ. ನೆಕ್ಸ್ಟ್ ಕೆಲವೊಂದಿಷ್ಟು ರಾಕ್ ಪೇಂಟಿಂಗ್ಸ್ ನೋಡೋದಾದರೆ ಗಂಗಾವತರಣ, ಏನು ಭಗೀರಥ ನೀರು ಇಳಿಸ್ತಾನಲ್ಲ ಅದರ ಚಿತ್ರಣ ಇದೆ. ಇದನ್ನು ಏನಂತ ಕರೆದಿದ್ದಾರೆ ವಿದ್ವಾಂಸರು ಅಂದರೆ ರೊಮ್ಯಾನ್ಸ್ ಇನ್ ಸ್ಟೋನ್ ಅಂತ ಕರೆದಿದ್ದಾರೆ. ಅಂದರೆ ಅಷ್ಟು ಚೆನ್ನಾಗಿದೆ ಅಂತ ಅದು. ಆಮೇಲೆ ಕಿರಾತಾರ್ಜುನಿಯಂ ರಾಕ್ ಪೇಂಟಿಂಗು ಕೂಡ ಫೇಮಸ್ಸು. ನಿಮಗೆ ಗೊತ್ತು ಮೋನೋಲಿಥಿಕ್ ಚಾರಿಯೇಟ್ ಇದೆ ಅಲ್ಲಿ ಮಹಾಬಲಿಪುರಮಲ್ಲಿ. ಪಾಂಡವ ರಥ ಅಂತಲೂ ಕರಿತೀವಿ. ಅಲ್ಲಿ ಒಟ್ಟು 7 ಒಂದರಿಂದ ಒಂದೊಂದು ಜೋಡಣೆ ಆಗಿದ್ದಾವೆ. ನೆಕ್ಸ್ಟ್ ಬರೋನು ನರಸಿಂಹವರ್ಮ. ನೋಡಿ ನೆಕ್ಸ್ಟ್ ಬರೋನು ನರಸಿಂಹವರ್ಮ. ಇವನ ಹೆಸರು ರಾಜಸಿಂಹ ಅಂತಲೂ ಇರುತ್ತೆ, ಸರಿನಾ. ಫಸ್ಟ್ ಟು ಬಿಲ್ಡ್ ಟೆಂಪಲ್ ಇನ್ ಪಲ್ಲವರಲ್ಲಿ ಮೊದಲನೇ ಬಾರಿಗೆ ಟೆಂಪಲ್ಗಳನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಂಥವನು ನರಸಿಂಹವರ್ಮ. ಶೋರ್ ಟೆಂಪಲ್ ಗೊತ್ತಲ್ಲ ನಿಮಗೆ, ಅದನ್ನು ಕಟ್ಟಿಸಿದಂಥವನು ಇವನೇ. ಇವನ ಹೆಸರು ನಾನು ಹೇಳಿದೆ, ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇವರಾಯಿತು, ನೆಕ್ಸ್ಟ್ ಚೋಳರಾಯಿತು, ಇವರೆಲ್ಲ ಏನು ಮಾಡ್ತಾರೆ ಅವ್ರವ್ರ ಹೆಸರನ್ನೇ ದೇವ್ರ ಹೆಸರಿಗೆ ಇಡ್ತಿರ್ತಾರಲ್ಲ. ಸೊ ಆ ಥರ ನೋಡಿ, ಇವನ ಹೆಸರು ರಾಜಸಿಂಹ ಅಲ್ವಾ. ಅವನು ಕಟ್ಟಿಸ್ತಾನೆ ರಾಜ ಸಿಂಹೇಶ್ವರ ಟೆಂಪಲ್ಲು, ಶೋರ್ ಟೆಂಪಲ್ ಅದು ಮಾಮಲ್ಲಪುರಮಲ್ಲಿ. ಓಕೆನಾ. ದ್ರವಿಡಿಯನ್ ಸ್ಟೈಲಲ್ಲಿ ಇವರು ಡೆವಲಪ್ ಮಾಡ್ತಾರೆ. ದ್ರವಿಡಿಯನ್ ಸ್ಟೈಲ್ನ ಸೌತಲ್ಲಿ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂಥವ್ರು ಪಲ್ಲವರು. ಇದು ಹೋಗ್ತಾ ಹೋಗ್ತಾ ಚೋಳರ ಟೈಮಲ್ಲಿ, ವಿಜಯನಗರ ಟೈಮಲ್ಲಿ ತುಂಬಾ ಎತ್ತರದ ಸ್ಥಿತಿಗೆ ಹೋಗುತ್ತೆ, ಅದೆಲ್ಲ ನಮಗೆ ಗೊತ್ತು. ಕಂಚೆಯಲ್ಲಿರೋ ಕೈಲಾಸನಾಥ ಟೆಂಪಲ್ಲು ನಾವು ಆಗಲೇ ನೋಡಿದ್ವಲ್ಲ, ಅದನ್ನು ಕಟ್ಟಿಸ್ದವನು ರಾಜಸಿಂಹ ಅಥವಾ ನರಸಿಂಹವರ್ಮ 2. ನೆಕ್ಸ್ಟ್ ಬರೋ ನಂದಿವರ್ಮ. ಸೊ ಇಲ್ಲಿ ಏನೋ ಒಂದು ಸ್ಟೋರಿ ನಡೆಯುತ್ತೆ, ಬಟ್ ಅದೆಲ್ಲ ಬೇಡ ಅನಿಸುತ್ತೆ. ಒಂದು ಲೀನೇಜ್ ಅಂತ ಇರುತ್ತಲ್ಲ, ಅಪ್ಪ ಮಗ ಈ ಥರ ಹೋಗ್ತಾ ಇರ್ತಾರೆ. ಸಮ್ ಟೈಮಲ್ಲಿ ಅವ್ರಿಗೆ ಸಂತಾನ ಆಗಲ್ಲ. ಆ ಸಮಯದಲ್ಲಿ ಏನೋ ಒಂದು ಸನ್ನಿವೇಶ ನಡೆಯುತ್ತೆ, ಆವಾಗ ಬರೋವಂಥವನ್ನೇ ಈ ನಂದಿವರ್ಮ. ಓಕೆನಾ. ಇವನು
ಕಟ್ಟಿಸ್ತಾನೆ ವೈಕುಂಠ ಪೆರುಮಾಳ್ ಟೆಂಪಲ್ಲು ಕಂಚಿಯಲ್ಲಿ. ಇದನ್ನು ವರದರಾಜ ಟೆಂಪಲ್ ಅಂತಲೂ ಕರೀತಾರೆ. ಓಕೆ, ಇಲ್ಲಿ ಬರೋನು ಲಾಸ್ಟ್ ರೂಲರು ಅಪರಾಜಿತ ವರ್ಮ ಅಂಥೇಳಿ. ಪಾಂಡ್ಯರ ವಿರುದ್ಧ ಒಂದು ಯುದ್ಧ ಮಾಡ್ತಾರೆ, ಬ್ಯಾಟಲ್ ಆಫ್ ಪೆರಾಂಬಿಯಂ. ಇವನು ಯಾರು, ಅಪರಾಜಿತ ವರ್ಮ ಮತ್ತು ಪಾಂಡ್ಯಸು, ಇದರಲ್ಲಿ ಇವನು ಗೆಲ್ತಾನೆ. ಬಟ್ ಯಾಕೆ ಇವನು ಲಾಸ್ಟ್ ರೂಲರ್ ಅನ್ನೋದಕ್ಕೆ ಉತ್ತರ ನಿಮಗೆ ಚೋಳಾಸಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಟ್ರಯಾಂಗ್ಯುಲರ್ ವಾರ್ಫೇರ್ ನಡೀತಾ ಇರುತ್ತೆ. ಆ್ಯಕ್ಚುಲಿ ಪಲ್ಲವಾಸು ಒಂದು ಕಡೆ, ಪಾಂಡ್ಯಾಸ್ ಒಂದು ಕಡೆ ಇರ್ತಾರೆ, ಇನ್ನೊಂದು ಕಡೆ ಚೋಳಾಸ್ ಇರ್ತಾರೆ. ನಾವು ಆಗಲೇ ನೋಡಿದ್ದು ಚೇರಾಸು, ಅದು ಬೇರೆ, ಅದು ಹಳೆ ಕಾಲ. ಇದಲ್ಲೇ ಸ್ವಲ್ಪ ಮಿಡಿವಲಿಗೆ ಹತ್ತತ್ರ ಬಂದಿದ್ದೀವಿ ನಾವು. ಓಕೆನಾ, ಇವ್ರ ನಡುವೆ ಫೈಟ್ ನಡೀತಾ ಇರುತ್ತೆ. ಸೊ ಪಲ್ಲವಾಸಿಗೂ ಪಾಂಡ್ಯಾಸಿಗೂ ಫೈಟ್ ನಡೀತಾ ಇರೋ ಸಂದರ್ಭದಲ್ಲಿ ಇಲ್ಲಿ ಚೋಳಾಸೇನ ಆದಿತ್ಯ ಚೋಳ ಇರ್ತಾನೆ, ಅವನು ಪಲ್ಲವಾಸಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಸಪೋರ್ಟ್ ಮಾಡ್ತಾರೆ ಈ ಒಂದು ಯುದ್ಧದಲ್ಲಿ. ಸೊ ಈ ಒಂದು ಸನ್ನಿವೇಶದಲ್ಲಿ ಪಲ್ಲವಾಸ್ ಗೆಲ್ತಾರೆ. ಆದರೆ ಅಲ್ಲಿ ಬದಲಾದಂಥ ಸನ್ನಿವೇಶದಲ್ಲಿ ಪಲ್ಲವಾಸ್ನ ಸೈಡ್ಗೆ ಹಾಕ್ಬಿಟ್ಟು ಚೋಳಾಸು ಅಧಿಕಾರಕ್ಕೆ ಬರ್ತಾರೆ. ಸೊ ಇದನ್ನು ನಾವು ಮುಂದಕ್ಕೆ ನೋಡೋಣ. ಆಮೇಲೆ ಇಲ್ಲಿ ಸ್ವಲ್ಪ ಆಡಳಿತದ ಬಗ್ಗೆ ನಾವು ನೋಡೋದಾದರೆ, ಅಷ್ಟಾದಶ ಪರಿಹಾರಂ ಅಂದರೆ 18 ಪ್ರೊಫೆಷನ್ ವೃತ್ತಿಗಳ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರ್ತಾರೆ. ಅಷ್ಟಾದಶ ಗೊತ್ತಾಗುತ್ತೆ. ಪರಿಹಾರಂ ಅಂದರೆ ಟ್ಯಾಕ್ಸ್ ಆನ್ 18 ಪ್ರೊಫೆಷನ್ನು. ಓಕೆನಾ, ನಾನಾ ದೇಸಿ ಮತ್ತು ದೇಸಿ ಪೆಕ್ಕಂಡ್ರು ನಾವು ಟ್ರೇಡ್ ಗಿಲ್ಡ್ಸು, ನಾವು ಆವಾಗಲೇ ನೋಡೋದ್ವಲ್ಲ ಟ್ರೇಡ್ ಗಿಲ್ಡ್ಸ್ ಇವೆಲ್ಲನೂ. ಅಂದರೆ ಟ್ರೇಡ್ ಗಿಲ್ಡ್ಸ್ ಅಂದರೆ ಈಗ ಟ್ರೇಡ್ ಮಾಡೋ ವ್ಯಾಪಾರಿಗಳು ಗುಂಪು ಇರ್ತಾವಲ್ಲ, ಹಂಗೆ ಅಂದ್ಕೊಳ್ಳಿ. ಆರ್ಟಿಸನ್ಸ್ ಗುಂಪನ್ನು ಗಿಲ್ಡ್ಸ್ ಅಂತಲೇ ಕರಿತೀವಿ. ಸೊ ಅಲ್ಲಿ ಶ್ರೇಣಿ ಅಂತ ಕರಿತೀವಿ. ಇನ್ನೊಂದೇನೋ ನಾವು ನೋಡಿದ್ವಿ ಹಿಂದಿನ ಕ್ಲಾಸಲ್ಲಿ, ಶ್ರೇಣೀಸು ಗಿಲ್ಡ್ಸ್ ಅನ್ನೋದು ನೀವು ನೆನ್ಪಿಡಿ. ಮುಂದಿನ ಬೇರೆ ಬೇರೆ ಐಹೊಳೆ ಗಿಲ್ಡ್ಸ್ ಅಂತ ಬರುತ್ತೆ, ಅದನ್ನೆಲ್ಲ ನಾವು ನೋಡೋಣ. ಇಲ್ಲಿದ್ದಂಥ ಒಂದಿಷ್ಟು ಲಿಟ್ರೇಚರ್ ನಾವು ನೋಡೋದಾದರೆ, ಭಾರವಿ ಕಿರತಾರ್ಜುನಿಯಂ ಬರಿತಾನೆ, ಇದು ಗೊತ್ತಿರೋದು. ದಂಡಿ ದಶಕುಮಾರ ಚರಿತ. ಮತ್ತು ನೀವು ಹೇಳಬೇಕು, ಇವನು ಕಾವ್ಯಮೀಮಾಂಸೆ ಕುರಿತು ಒಂದು ಕೃತಿಯನ್ನು ಬರೆದಿದ್ದಾನೆ, ಅದು ಯಾವುದು ಅಂತೇಳಿ ನೀವು ಬರ್ಕೋಬೇಕು. ನೆಕ್ಸ್ಟು ಭರತನಾಟ್ಯಮು ಎಮರ್ಜೆನ್ಸ್ ಆಗೋದು ಇವ್ರ ಟೈಮಲ್ಲಿ. ಭಕ್ತಿ ಮೂಮೆಂಟು ನೀವು ಕೇಳಿದಿರೋ ತಮಿಳ್ನಾಡಲ್ಲಿ ನಾಯನಾರ್ ಮತ್ತು ಆಳ್ವಾರ್ಸ್, ಒಬ್ಬರು ಶೈವವನ್ನು ಪ್ರತಿಪಾದನೆ ಮಾಡ್ತಿದ್ರೆ, ಇನ್ನೊಬ್ಬರು ವಿಷ್ಣು ಪ್ರತಿಪಾದನೆ ಮಾಡ್ತಿರ್ತಾರೆ. ಸೊ ಇದು ನೀವು ನೆನ್ಪಿಡ್ಬೇಕು. ಇವ್ರು ಬಂದಂಥದ್ದು ಪಲ್ಲವಾಸ್ ಟೈಮಲ್ಲಿ. ಇಲ್ಲಿ ನೋಡಿ, ನಾಯನಾರ್ಸು ಶಿವನನ್ನು ಪೂಜೆ ಮಾಡ್ತಿದ್ದಂಥವ್ರು. ಒಟ್ಟು 63 ಜನ ನಾಯನಾರ್ಸ್ ಇರ್ತಾರೆ. ಇವರ ಪ್ರೀಚಿಂಗನ್ನು ನಾವು ತೇವರಮ್ಸ್ ಅಂತ ಕರಿತೀವಿ. ಇಲ್ಲಿ ಬರೋದು ಪ್ರಮುಖವಾದಂಥ ಗ್ರಂಥ ಪೆರಿಯ ಪುರಾಣ, ಬರೆದಿರೋದು ಶೆಕ್ಕಿಳಾರ್. ನೆಕ್ಸ್ಟ್ ಆಳ್ವಾರ್ಸು ವಿಷ್ಣುವನ್ನು ಪೂಜೆ ಮಾಡೋ ಅಂಥವ್ರು 12 ಜನ ಇರ್ತಾರೆ. ಇವರು ವಿಷ್ಣುವನ್ನ ಕುರಿತು ಬರೆಸೋ ಸಾಂಗ್ಸನ್ನ ಪಸೂರಮ್ಸ್ ಅಂತ ಕರೀತಾರಂತ ನೋಡಿ, ಪಸೂರಮ್ಸ್. ಓಕೆ, ಇವರೆಲ್ಲರೂ ಬರೆದಿರೋದನ್ನ ಕಂಪೈಲ್ ಮಾಡ್ತಾರಲ್ಲ, ಅದನ್ನು ಪ್ರಬಂಧಮ್ ಅಂತ ಕರೀತಾರೆ. ಇದು ನೀವು ನೆನ್ಪಿಡಬೇಕು. ತೇವರಮ್ಮು ನಾಯನಾರ್ಸ್ ಪ್ರೀಚಿಂಗ್ಸು, ಸರಿನಾ. ಆಳ್ವಾರ್ಸ್ ಸಾಂಗ್ಸು ಪಸೂರಮ್ಸು, ಪೆರಿಯ ಪುರಾಣಮು ನಾಯನಾರ್ಸ್ ಸಂಬಂಧಪಟ್ಟಿದ್ದು, ಪ್ರಬಂಧಮು ಆಳ್ವಾರ್ಸ್ ಸಂಬಂಧಪಟ್ಟಿದ್ದು. ಇದಿಷ್ಟು ನೆನ್ಪಿಡಬೇಕು. ನೆಕ್ಸ್ಟು ಇದರಲ್ಲಿ ಹಿಂಗೆ ಪೆರಿಯ ಪುರಾಣಂ ಶೆಕ್ಕಿಳಾರ್ ಬರೀತಾರಲ್ಲ, ಆ ಥರ ನಮ್ಮಾಳ್ವಾರ್ ಅನ್ನೋರು ಒಂದು ಕೃತಿ ಬರೀತಾರೆ, ಅದು ನಲೈರ ದಿವ್ಯ ಪ್ರಬಂಧಂ. ಅಂದರೆ ಅವರೆಲ್ಲರ ಒಂದು 12 ಜನರ ಕುರಿತು ಬರೆದಿರೋ ಪ್ರಬಂಧ ಇರ್ಬೋದು ಇದು, ಸರಿನಾ. ನೆಕ್ಸ್ಟು ತೋಣ ದರಡಿಪುಡಿ ಆಳ್ವಾರ್. ಇವ್ರನ್ನ ವಿಪ್ರನಾರಾಯಣ ಅಂತೇಳಿ ಕರಿತಿರ್ತಾರೆ. ಇಲ್ಲಿ ನೋಡಿ, ಗೋದಾದೇವಿ ಮತ್ತು ರಂಗನಾಥ ಎಪಿಸೋಡು. ಈ ರಂಗನಾಥ ಸ್ವಾಮಿ ಕುರಿತಾಗಿರ್ತಕ್ಕಂಥ ಒಂದು ಎಪಿಸೋಡ್ ಇದೆ ಆ್ಯಕ್ಚುಲಿ, ಅದು ಇವರ ಕೃತಿಯಲ್ಲಿ ಬರುತ್ತೆ. ಆಮೇಲೆ ಇವರೇನಿದ್ದಾರೆ ತೋಣ ದರಡಿಪುಡಿ ಆಳ್ವಾರ್ ಅಂಥೇಳಿ, ಮೋಸ್ಟ್ಲಿ ಇದು ಕೃತಿ ಇರಬೇಕು, ನೀವು ಒಂದ್ಸಲ ನೋಡ್ಕೊಳ್ಳಿ. ಓಕೆನಾ. ಈ ತೋಣ ದರಡಿಪುಡಿ ಆಳ್ವಾರ್ ಅನ್ನೋರು ಶ್ರೀಕೃಷ್ಣ ದೇವರಾಯ ಅಮುಕ್ತ ಮಾಲ್ಯದ ಅಂಥೇಳಿ ಕೃತಿ ಬರೀತಾನೆ, ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ ಲೀಡ್, ಆ ಒಂದು ಕೃತಿಯ ಪ್ರಮುಖ ಪಾತ್ರ ಇವರು. ಓಕೆನಾ. ನೆಕ್ಸ್ಟು ಕುಲಶೇಖರ ಆಳ್ವಾರ್ ಅನ್ನೋರು ಬರೀತಾರೆ ಮುಕುಂದ ಮೂಲ ಅಂತಕ್ಕಂಥ ಕೃತಿ.
ನೆಕ್ಸ್ಟ್ ಇವರೊಂದಿಷ್ಟು ಸ್ಕಲ್ಪ್ಚರ್ಸ್ ನಾವು ನೋಡೋದಾದರೆ, ಈಗ ಯಾರು ಇವನು ಬಂದಿದ್ನಲ್ಲ ಚೀನಾದಿಂದ, ಅವರು ಪ್ರೆಸಿಡೆಂಟ್ ಬಂದಾಗ ಮೋದಿ ಅವರು ಅವ್ರನ್ನ ಇಲ್ಲಿಗೆ ತಮಿಳ್ನಾಡಿನ ಕೆಲವೊಂದಿಷ್ಟು ಟೆಂಪಲ್ಸಿಗೆ ಕರ್ಕೊಂಡು ಹೋಗಿದ್ರಲ್ಲ, ಅವುಗಳಲ್ಲಿ ಇವೆಲ್ಲ ನೀವು ನೋಡಿರ್ತೀರ. ಕೃಷ್ಣ ಲಿಫ್ಟಿಂಗು, ಗೋವರ್ಧನ್ ಪರ್ವತು, ಗಂಗಾವತರಣ, ಅರ್ಜುನ ಪೆನ್ನೆಸು, ಇವೆಲ್ಲನೂ ನೀವು ಏನು ಪಲ್ಲವ ಸ್ಕಲ್ಪ್ಚರಲ್ಲಿ ಗಮನಿಸ್ಬೋದು. ಕೇವ್ ಟೆಂಪಲ್ಸು ಇವ್ರ ಟೈಮಲ್ಲಿ ಬಿಲ್ಡ್ ಆಗಿರ್ತವೆ. ಸಿತ್ತಾನ ವಸ್ಸಾಲ್ ಅಂಥೇಳಿ ಮತ್ತು ಭೈರವಕೊಂಡ ಅಂಥೇಳಿ. ಸಿತ್ತಾನ ವಸ್ಸಾಲ್ ತಮಿಳ್ನಾಡಲ್ಲಿದೆ, ಭೈರವಕೊಂಡ ಆಂಧ್ರ ಪ್ರದೇಶದಲ್ಲಿದೆ. ಇವು ಜೈನಿಸಮ್ಗೆ ಸೇರಿದಂಥವು. ನೀವು ನೆಕ್ಸ್ಟ್ ನೋಡಿದ್ರೆ ಉಂಡವಳ್ಳಿ ಕೇವ್ ಟೆಂಪಲ್ಸು ಬ್ರಾಹ್ಮಣರಿಗೆ ಸಂಬಂಧಪಟ್ಟಿದ್ದು. ಈಸ್ಟ್ ಗಂಗಾಸು ಇದನ್ನು ಕಟ್ಟಿಸ್ಕೊಡ್ತಾರೆ, ಬಟ್ ಅದು ಟೈಮು ಪಲ್ಲವ ಟೈಮಲ್ಲಿ ಆಗಿರೋದ್ರಿಂದ ನೀವು ಇದನ್ನ ಗಮನದಲ್ಲಿ ಇಡಬೇಕು. ಇದಿಷ್ಟು